ಬೆಳಗಾಗ್ತದೆ ಮಾತಾಡಿಸಿ. ಯಾರು ನಿನ್ನ ಪರಿಚಯ ಆಗ್ಲಿಲ್ವಾ? ಯಾರು ನನ್ನ ಪರಿಚಯ ಇಲ್ವಾ? 5 ವರ್ಷದಿಂದ ಬರ್ತದೆ. ಸಿಂಧೂ ಗ್ರಾಮ ಕೇಳಿದ್ರ? ನಿಂಜೂರು ಗ್ರಾಮ ಅಲ್ಲ, ಸಿಂಧೂ ಗ್ರಾಮ. ಸಿಂಧೂ ಗ್ರಾಮ. ಸಿಂಧೂ ಗ್ರಾಮದಲ್ಲಿ ಚಂದಗೋಪ ಅಂತ ಕೇಳಿದ್ರ? ಚಂದಗೋಪ, ಚಂಡಿಗೋಪ, ಮುಂಜಾನಗೋಪ, ಚಂದಗೋಪ. ಚಂದಗೋಪ ಅಂದ್ರೆ ನಾನೇ. ಹೌದಾ? ಅಂದ್ರೆ ಸ್ವಾಮಿ ನಾವೆಲ್ಲ ಗೋಕುಲದಲ್ಲಿ ಇದ್ದವರು. ಈಗ ಅಲ್ಲಿ ಬಿಟ್ಟು ಎಲ್ಲ ಇಲ್ಲಿಗೆ ಬಂದು ಸಿಂಧೂ ಗ್ರಾಮದಲ್ಲಿ ಇದ್ದೇವೆ. ನಾವು ಓಡಿಸಿದಲ್ಲ, ನಾವೇ ಬಂದ. ಯಾಕಂದ್ರೆ ಮೊದಲೆಲ್ಲ ನಾವು ಆ ಗೋಕುಲದಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ವಿ. ಆದ್ರೆ ಈಗ ಎಂತಾಗಿದೆ ಅಂದ್ರೆ ಇಲ್ಲಿ ಎಲ್ಲ ಯಾವ್ದು ಸರಿಕಟ್ಟಿಲ್ಲ ಸ್ವಾಮಿ. ಎಲ್ಲ ಅವ 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 ಹುಟ್ಟಿದಲ್ಲ ಅವ ಹೆಸರೆಂತವ? ಖರಿ ಖರಿ ಅವನ ಹೆಸರೆಂತವ? ಕೃಷ್ಣ. ಅದು ನೀವು ಹೇಳ್ಬೇಕು, ನಂಗೆ ಹೇಳ್ಲಿಕ್ಕಿಲ್ಲ. ಏನ್ ದೇವರು ನನಗೆ ಹೆಸರು ಹೇಳಲಿಕ್ಕೆ, ನನಗೆ ಬಾಯಿ ಹೊಲ್ಸಾದಿದ್ದ ಅವನ ಹೆಸರು ಹೇಳಲಿಕ್ಕೆ. ಮರ್ಯಾದೆ ಇಟ್ಟವರು ಅಲ್ಲಿ ನಿಲ್ಲಿಕ್ಕಿಲ್ಲ. ಏನ್ ಹೇಳುದು? ಯಾರು ದೇವರು ಅಂತ ಹೇಳುದು? ಮರ್ಯಾದೆ ಇದ್ದವರು ಅಲ್ಲಿ ನಿಲ್ಲಿಕ್ಕಿಲ್ಲ. ನಾನು ಸೀದಾ ಬಂದದ್ದೀನಿ. ಏನ್ ದೇವರು? ಎಂತ ದೇವರ ಅಂತ ಹೇಳಿದ್ದೆ? ಎಂತ ಪವಾಡ? ಸತ್ಯ ಹೇಳ್ತೇನೆ, ಇತಿಹಾಸ ಲಗಡಿ ತೆಗ್ತದೆ. ನೀವು ಭಾಗವತ ಯಾರು ಹೇಳಿದ್? ನೀವು ನೋಡಿದ್ರ? ಏನು 3 ಜಗವನ್ನು ತೋರಿಸಿತ್ತು ಬಾಯಿಯಲ್ಲಿ. ನಾನು ನಿಮ್ಮ ಹತ್ರ ಕೇಳಿದ್ದು, ಕೃಷ್ಣ ಬಾಯಿಯೊಳಗೆ 3 ಜಗವನ್ನು ತೋರಿಸುದಾದ್ರೆ ಅಲ್ಲಿ ತಾಯಿಯಲ್ಲಿದ್ದು ಯುವ ಎಲ್ಲಿದ್ದ? ಹೇಳುವವರು ನೀವೆಲ್ಲಿದ್ದು? ಸುಮ್ಮನೆ ಕಟ್ಟು ಕತೆ ಸ್ವಾಮಿ, ಕಟ್ಟು ಕತೆ. ವಿಷಯ ಇಷ್ಟೇ, ನಿಮ್ಗೆ ಗೊತ್ತಿಲ್ಲ. ಆವಾಗ ಅವ್ರು ಸಣ್ಣದಿರುವಾಗ ಆ ಕೃಷ್ಣನಿಗೆ ಮಣ್ಣು ತಿನ್ನುವ ಅಭ್ಯಾಸ ಇತ್ತು. ಆ ಮಣ್ಣು ತಿನ್ನುವ ಅಭ್ಯಾಸಕ್ಕೆ ಮಕ್ಕಳೆಲ್ಲ ಮಣ್ಣು ತಿಂತಾರೆ. ಹೌದೌದು. ಬರುವಾಗ ತಾಯಿ ಬರುವಾಗ ಮಣ್ಣು ಬಾಯಲ್ಲಿ ಮಣ್ಣು ಒದ್ದೆಯಾಗಿ ಮಣ್ಣು ಅವನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವನಿಗೆ ಕಾಯಿ ಬಂದು ಕೇಳಿದ್ದು, ಕೃಷ್ಣ ಎಂತ ಮಾಡ್ತಾ ಇದ್ದೆ ಕೇಳಿ. ಇವನಿಗೆ ಹೇಳಿಕ್ಕೆ ಆಗ್ತದ? ಎಲೆಯಡಿಕೆ ತಿಂದಾಗ ಹೇಗೆ ಯುವ ತಾಯಿ ಹತ್ರ ಅಂತ ಹೇಳಿದ್ದ, ನನ್ನ ಇದರಲ್ಲಿ ಬ್ರಹ್ಮಾಂಡ ಇದ್ದದ್ದು ಮಣ್ಣುಂಡೆ. ಹೇಳುವಾಗ ಬ್ರಹ್ಮಾಂಡ ಆಯ್ತು. ಇಷ್ಟು ಹೇಳುವಾಗ ಯಾರ ಒಬ್ರು ಛಾಯಾಗ್ರಾಹಕರು ಚಿರ್ಕು ಅಂದ್ರು, ಚಿತ್ರೀಕರಣ ಆಯ್ತು, ನೇರ ಪ್ರಸಾರ ಆಯ್ತು, ಮರುದಿವಸ ಮರು ಪ್ರಸಾರ ಆಯ್ತು. ಎಲ್ಲ ನಿಮ್ಮಂತಾರ ಬಾಗಿ ಬಿಟ್ಟು 300 ಗುಂಪು ಎಲ್ಲ ಹೋಯ್ತು, ಆಯ್ತು. ಮರುದಿವಸ ಇದೇ ಪ್ರಚಾರ. ಅದೇ ಪ್ರಚಾರ ಬೇರೆ, ಪ್ರಕರಣವೇ ಬೇರೆ. ಪ್ರಚಾರ ಸುಮ್ಮನೆ ನೀವು ನಿಮ್ಮಂತವರೇ ಹಾಳು ಮಾಡಿದ್ವಿ, ಬೇರೆ ಎಂತ ದೇವರಲ್ಲ. ಎಂತ ಹೇಳ್ತಾ ಹೋಗಿದೆ. ನೀವು ಇದ್ರ ಎಂತ ಗೋವರ್ಧನಗಿರಿ ಅಂತ ನವಿಲುಗರಿ ಎತ್ತಿದ್ದ ಕಿರುಬೆರಳಲ್ಲಿ ಗೋವರ್ಧನಗಿರಿ ಎತ್ತಲಿಕ್ಕೆ ಆಗ್ತದ? ಒಂದು ಊಟ ಮಾಡುವ ಗಂಜಿ ಬಟ್ಟೆ ಎತ್ತಲಿಕ್ಕೆ ಆಗುದಿಲ್ಲ ಕಿರುಬೆರಳಲ್ಲಿ. ಎಲ್ಲಿಗೆ ಎತ್ತದೆ? ಕಟ್ಟು ಕತೆ ಸ್ವಾಮಿ. ಅವ ಮಕ್ಕಳೊಟ್ಟಿಗೆ ಇರುವಾಗ ಹೀಗೆ ಗೋವರ್ಧನಗಿರಿಯಲ್ಲಿ ಒಮ್ಮೆ ಮಳೆ ಬಂತು. ಮಳೆ ಬರುವಾಗ ಇವಾಗ ಕೃಷ್ಣ ಏನು ಮಾಡಿದ ಅಂದ್ರೆ, ಅಲ್ಲಿ ಬೆಟ್ಟದಲ್ಲಿ ಒಂದು ಬಂಡೆಯಲ್ಲಿ ಒಂದು ರಂಧ್ರ ಇತ್ತು. ಈ ಇಲಿ ಎಲ್ಲ ಹೋಗಿ ಸ್ವಲ್ಪ ರಂಧ್ರ ಇತ್ತು. ಇವನ ತಲೆಗೆ ನೀರು ಪಟ 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 ಅಂತ ಬೀಳ್ತಾ ಇತ್ತು. ಇವು ಆಚೆ ಹೋದ್ರೆ ಮಕ್ಕಳಿದ್ದಾರೆ, ಈಚೆ ಹೋದ್ರೆ ಮಕ್ಕಳಿದ್ದಾರೆ. ಇವ ಭಯಂಕರ ತಲೆ ಖರ್ಚು ಮಾಡಿದ. ನೀರು ಬಿದ್ದರೆ ಶೀತ ಆಗ್ತದೆ, ಶೀತ ಆದ್ರೆ ಜ್ವರ ಬರ್ತದೆ, ನಾಳೆ ರಜೆ ಆಗ್ತದೆ. ಲೆಕ್ಕ ಹಾಕಿದ. ಅಲ್ಲಿಗೆ ಆ ರಂಧ್ರಕ್ಕೆ ಈ ಬೆರಳಲ್ಲಿ ಇಟ್ಟ, ಅದು ಹೋಗ್ಲಿಲ್ಲ. ಈ ಬೆರಳಲ್ಲಿಟ್ಟ, ಅದು ಹೋಗ್ಲಿಲ್ಲ. ಈ ಬೆರಳಿಟ್ಟ, ಅದು ಕೊನೆಗೆ ಈ ಬೆರಳಿಟ್ಟ, ಅಲ್ಲಿ ರಂಧ್ರ ಮುಚ್ಚಿದೆ. ಮಕ್ಕಳಿಗೆ ಹೇಳಿದ, ನೀವು ತಲೆ ಬಿಸಿ ಮಾಡಬೇಡಿ, ರಂಧ್ರ ಮುಚ್ಚಿದೆ, ನೀರು ನಿಂತಿದೆ, ನೀವು ತಲೆ ಬಿಸಿ ಮಾಡಬೇಡಿ ಹೇಳಿದ. ಇಷ್ಟೇ ಮಾಡಿದ್ದನ್ನು ಯಾರ ಛಾಯಾಗ್ರಾಹಕರು ನೋಡಿದ್ರು, ಅದನ್ನು ಚಿರ್ಕು ಅಂದ್ರು. ಇದು ಚಿತ್ರೀಕರಣ ಆಯ್ತು, ಮರುಪ್ರಸಾರ, ನೇರ ಪ್ರಸಾರ, ನಿಮ್ಮಂತಾರ ಎಲ್ಲ ಗುಂಪಿಗೆ ಬಂದು ಎಲ್ಲ ಅಪಪ್ರಚಾರವೇ ಆದದ್ದು. ಬೇರೆ ಎಂತ ಅದೇ ಈಗಲೂ ಅವಳು ಇಲ್ಲಿದ್ದಾಳೆ ಗೊತ್ತುಂಟ. ಮತ್ತೆ ನಿಮ್ಮ ಹತ್ರ ಕೇಳಿದ್ದು ಸ್ವಲ್ಪ ಹಗುರ ಆಗ್ತದೆ ಹೇಳ್ತೇನೆ. ಏನಿಲ್ಲ, ನಮಗೂ ಭೂತನಿಗೂ ಸ್ವಲ್ಪ ಪ್ರೀತಿ ಪ್ರೇಮ ಇತ್ತು ಬಾಬತ್ರೆ. ಅದಂದ್ರೆ ಭೂತನೇ, ಯಾಕಂದ್ರೆ ನನ್ನಷ್ಟು ಉದ್ದದ ಗಂಡು ಆ ಊರಲ್ಲಿ ಯಾರಿಲ್ಲ, ಅವಳಷ್ಟು ದಪ್ಪ ತೋರದವಳು ಆ ಊರಲ್ಲಿ ಯಾರಿಲ್ಲ. ಅದೇನ್
ಇವತ್ತು ಒಂದ್ ದಿವಸಕ್ಕೆ ಮಾತ್ರ ಅಲ್ಲ ಬಾಬಾ. ಏನಾಯ್ತಂದ್ರೆ ಎಲ್ಲಿವರೆಗೆ ನಾವು ಪ್ರೀತಿ ಇತ್ತಂದ್ರೆ ನಾವು ಪತ್ರ ಬರೆಯುದು ಒಬ್ಬರಿಗೆ. ಅಂದ್ರೆ ನಾನೊಂದು ಪತ್ರ ಅವಳಿಗೆ ಬರೆಯುದು, ಅವಳೊಂದು ಪತ್ರ ನನಗೆ ಬರೆಯುದು. ಓದುದು ಮಾತ್ರ ಇಬ್ರು ಒಟ್ಟಿಗೆ ಕುತ್ಕೊಂಡು ಹೋಗುದು. ಯಾಕಂದ್ರೆ ನಾನು ಬರ್ತದ್ದು ನಾನೇ ಓದುದು, ಅವಳು ಬರ್ತದ್ದು ಅವಳೇ ಓದುದು. ನಾನ್ ಬರ್ತದ್ದು ಅವಳಿಗೆ ಅರ್ಥ ಆಗುದಿಲ್ಲ, ಅವಳು ಬರ್ತದ್ದು ನಮ್ಗೆ ಅರ್ಥ ಆಗುದಿಲ್ಲ. ನಮ್ದು ಬರವಣಿಗೆ ಅಷ್ಟು ಚಂದ ಇತ್ತು ಬಾಬಾ. ಹಾಗೆ ನಾವು ಮದುವೆ ಆಗ್ತೇವೆ ಅಂತ ಇವನು ಕೃಷ್ಣನಿಗೆ ಗೊತ್ತಾಯ್ತು. ಇವಾಗ ಕೃಷ್ಣ ಗೊತ್ತಾಯ್ತು ಅಂತ ಅವಳು ಹೇಳ್ತಾ ಇದ್ರು ಪ್ರೀತಿಸುವಾಗ್ಲೇ, ನಾನು ಪತಿವ್ರತಿ. ನಾನು ಅವಳ ಹತ್ರ ಹೇಳಿದೆ, ಮೊದಲು ನಾನು ಪತ್ನಿ ಹೊತ್ತ. ಹೀಗೆ ನಮ್ಮ ಒಬ್ಬರೊಬ್ಬರ ಪ್ರೀತಿ ಗೊತ್ತಾಗಿ ಭೂತನಿಗೆ ಗೊತ್ತಾಯ್ತು. ಇವ ಬಿಡುದಿಲ್ಲ ಕೃಷ್ಣ ಗೊತ್ತಾದ್ರೆ. ಭೂತನಿ ಸೀದ ಹೋಗಿ ಅವಳ ಅಂಗಳಕ್ಕೆ ಹೋಗಿ ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಇದು ಗೊತ್ತಾದ್ರೆ ಹೇಳಿದಲ್ಲ, ಪುರಾಣ ಗೊತ್ತು. ಮತ್ತೆ ತಾಳೆ ಇಟ್ಕೊಂಡು ಹೇಳ್ತಾ ಹೋಗೋದಲ್ಲ, ನೀವು ಅದನ್ನು ಕೇಳ್ಕೊಳ್ಬೇಕಲ್ಲ. ಏನಾಯ್ತಂದ್ರೆ ಇವ ಏನ್ ಮಾಡ್ದ, ಇವ ಹೇಳ್ತಾ ಇದ್ದ ನಾನು ಸತ್ರೂ ಬಿಡುದಿಲ್ಲ ಅಂತ. ಇವ ಎಂತ ಮಾಡ್ದ, ಇವ ಭೂತಾನೆ ಹೆಣದ ಮೇಲೆ ನಿಂತು ಕುಣಿಲಿಕ್ಕೆ ಶುರು ಮಾಡಿದ. ಆಗ ನಮ್ಮ ಛಾಯಾಗ್ರಾಫ್ ಬಂದ್ರು, ಚಿತ್ರ ಅಂದ್ರು, ಯಾರ ಪ್ರಸಾರ ಆಯ್ತು, ಮರುಪ್ರಸಾರ ಎಲ್ಲ ಚಿತ್ರೀಕರಣ ಆಯ್ತು, ಎಲ್ಲ ಗುಂಪಿಗೆ ಹೋಯ್ತು, ಆಯ್ತು ಪ್ರಚಾರ ಆಯ್ತು. ಅದಕ್ಕೆ ಹೇಳುದು ಪ್ರಚಾರ ಬೇರೆ ಪ್ರಕರಣ ಬೇರೆ. ನೀವು ಬೇಕಾದ್ರೆ ನಂಬಿ, ನಾನು ಅವನನ್ನು ದೇವರಂತ ನಂಬುದಿಲ್ಲ. ನಾನು ದೇವರಂತ ನಂಬುದು ಬಾಗೋದ್ರೆ ಅಲ್ಲಿ ತಾಯಿಯನ್ನು ಮಾತ್ರ. ನನಗೆ ತಾಯಿ ಇದ್ದಾಳೆ, ನನ್ನ ಯಜಮಾನ ನಾನು. ಆದ್ರೆ ಒಂದು ಸಮಸ್ಯೆ ಉಂಟು ಬಾಗೋದ್ರೆ. ಈಗ ನಾನು ಕಾರ್ಯಕ್ರಮ ಮಾಡುವ ಅಂತ ಹೇಳಿದ್ದೆ, ನೀವು ಬರ್ಬೇಕು. ಏನಂದ್ರೆ ಮನೆಯ ಬೀಗದ ಕೈ ಹಸ್ತಾಂತರ ಕಾರ್ಯಕ್ರಮ. ನೀವು ಎಲ್ಲ ಮನೆಯೆಲ್ಲ ಕಟ್ಟಿ ಕೊಡ್ತಿರೋದು, ಇಲ್ಲೇನು ಕಟ್ಟಿಕೊಳ್ಳಿಕ್ಕಿಲ್ಲ. ನಿಮಗೆ ಕಾರ್ಯಕ್ರಮ ಬರೆದು ಒಂದು ಗಳಿಗೆಯಲ್ಲಿ ಕಳಿಸ್ತೇನೆ. ಈಗ ಒಂದು ಬೀಗದ ಕೈಯನ್ನು ಬರೆದು ಜಾಸ್ತಿ. ನಮ್ಮ ತಾಯಿ ಬೀಗದ ಕೈ ಮಾತ್ರ ನನ್ನ ತಾಯಿಯ ಸೊಂಟದಲ್ಲಿ ಅದನ್ನು ನನಗೆ ಬಿಡ್ತಿಲ್ಲ, ನಿಮ್ಗೆಲ್ಲಾದ್ರೂ ಬಿಟ್ರಿ ಅಂತ. ನೀವು ಅದನ್ನು ತೆಗೆದು ನನಗೆ ಕೊಡ್ಬೇಕು ಅಷ್ಟೇ. ಯಾಕಂದ್ರೆ ನನ್ಗೆ ಯಾಗೂ ಕೊಡೋದಿಲ್ಲ, ನಿಮ್ಗಾದ್ರೂ ಕೊಡ್ಲಿ ಅಂತ. ಹಾಗೆ ನನಗೇನು ಮಾಡದಿದ್ದಾಳೆ ಚಂದ್ರಾವಳಿ ಅಂತ. ಹೌದಾ? ಹೀಗೆ ನಾನು ಜಗಲಿಯಲ್ಲಿ ಕುತ್ಕೊಂಡಿದ್ದೇನೆ, ನೋಡುವ ಏನಾಗ್ತದಂತ. ಅವರು ಅದು ಅದಕ್ಕೆ ಹಾಗೆಲ್ಲ ಉತ್ಸವ ಎಲ್ಲ ನಡೀತಾವ. ಹೊರ ಕಾಣಿಕೆ ವಾಹನದ ಮನವೊಲಿಕೆ ಎಲ್ಲ ಮಾಲೆ ಎಲ್ಲ ಮಾಡ್ತಾರೆ ನೋಡಿ. ತಗೊಳ್ಳಿ ಅವಳ ಅಂತ. ಅವಳು ಮಾನ ಬಿಟ್ಟವಳು ಅವಳನ್ನು ಅವಳದ್ದು ನನಗೆ ಮಾತಾಡ್ಲಿಕ್ಕೆ ನಾಚಿಕೆ ಅವಳು ಮನೆ ಬಿಟ್ಟು ಕೊಟ್ಟು ನಮ್ಗೆ ಮಾತಾಡ್ಲಿಕ್ಕಿಲ್ಲ. ಓಡಿ ಹೋದವಳು ಯಾರ ಜೊತೆ ಓಡಿ ಹೋದದ್ದು? ನನ್ನ ದೇವರಲ್ಲ ಅವಳ ಹತ್ರ ಮಾತಾಡ್ಲಿಕ್ಕೆ ಅಂತ ಹೆಂಗಸತ್ರ ಮಾತಾಡ್ಲಿಕ್ಕೆ ಹೆಂಗಸರೇ ಬೇಕು. ಹೌದಾ? ನಾನು ಅಮ್ಮನನ್ನು ಕರಿತೇನೆ, ಅಮ್ಮನನ್ನು ಕರಿತೇನೆ. ಯಮಾ ಬಾ, ಯಮಾ ಬಾ, ಯಮಾ 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 ಬಾ, ಯಮಾ 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 ಬಾ ಬಾ ಯಮಾ ಬಾ. ಒಂದು ಎತ್ತರದ ರಸ್ತೆಯಲ್ಲಿ ಒಂದು ಕೈ ಹುಲ್ಲು ಹೊತ್ಕೊಂಡ ಲಾರಿ ಗಾಡಿ ಎಳೆಯುವುದಿಲ್ಲ, ಹಾಗೆ ಆಗಿದೆ. ನಿನ್ನ ಸಂಪಾದನೆ ಮಾಡಿದ್ದೇನೆ. ನಿನಗೆ ಯಾವಾಗ ನೋಡಿದ್ರು ನಿದ್ದೆ ಬರ್ಲಿಕ್ಕಿಲ್ಲ. ನಮಗೆ ನಿದ್ದೆ ಬರುವಾಗ ಯಮ 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 ಕರೀಲಿಕ್ಕಾಯ್ತು. ನಿನಗೆ ಕಲ್ಲು ಕೊಡ್ಬೇಕಮ್ಮ, ದುಡ್ಬೇಕ ಕಲ್ಲು ಕೊಡ್ಬೇಕ, ಹೋಗುದಿಲ್ಲ ಅಮ್ಮ. ನಾನು ನಿನ್ನನ್ನು ಕರ್ತದೇಕಮ್ಮ. ಯಾಕ? ನನ್ನ ಬೆರಳು ನೋಡಮ್ಮ, ನನ್ನ ಬೆರಳು ನೋಡು. ನಿನ್ನ ಬೆರಳು ನಾನು ಇವತ್ತು ಹೊಸತ್ತು ನೋಡಿದ ಮಗ. ಯಾಕೆ ನೋಡಿಲ್ವಾ? ಇಲ್ಲಿ ಬೆರಳು ನೋಡಮ್ಮ. ಬಿಟ್ಟವನ, ಮಾನ ಬಿಟ್ಟವನ, ಮರ್ಯಾದೆ ಬಿಟ್ಟವನೇ. ಆ ಬೆರಳ
ತುದಿಯ ಊರಿನಾಳೆ ಇಷ್ಟು ಮಣ್ಣುಂಟು, ನಿನಗೆ ಕೈ ತೊಳಿಲಿಕ್ಕೆ ಸಂಕಟ, ಅದರಲ್ಲೆಲ್ಲ ಮುಕ್ಕುವುದು ನೀನು. ಅದೇ ಅದಲ್ಲಮ್ಮ, ಈ ಬೆರಳಿಗೆ ತುದಿ ನೋಡು. ನಾನು ಎಲ್ಲಿ ಉಗುರು ಇಷ್ಟು ಉದ್ದ ಬೆಳೆಸಿದ್ದಿ ಮತ್ತೆಂತಾಗ? ನಾನು ಎಲ್ಲಿ ತೋರಿಸ್ತೇನೆ ಅಲ್ಲಿ ಬೆರಳ ತುದಿಯನ್ನು ನೋಡಮ್ಮ. ನೋಡಮ್ಮ ಅಮ್ಮ, ನೋಡು ನೋಡು ಯಾರಂತ ನೋಡಮ್ಮ. ಅಮ್ಮ ಅಮ್ಮ ನೋಡು ನೋಡು ನೋಡಮ್ಮ. ಏನಿಲ್ಲ ಮಗ, ಕೆಮ್ಮು ಮತ್ತು ತಪ್ಪು ಬಂದು ಒಂದರ ಹಿಂದೆ ಒಂದು ಜಗಪಟ್ಟಿ. ಹೌದು ಮಗ, ಇದು ಯಾರು? ರಾಧು ರಾಧು ರಾಧಾ ಮಗ, ಏನು ರಾಧು? ಹೇಗಿದ್ದಿ ಮಗ ನೀನು? ಅಯ್ಯೋ ದೇವ್ರ, ನಿನ್ನನ್ನು ಕಾಣದೆ ಎಷ್ಟು ಸಮಯ ಆಯ್ತು ಮಗ. ಹೌದಪ್ಪ, ಆವತ್ತು ನಾನು ನಿನ್ನ ಮನೆಗೆ ಬರುವಾಗ ಇಷ್ಟು ಸಣ್ಣ ಹುಡುಗಿಸುತ್ತ ಈಗ ಮಾರಿಗೆ ಬೇಡ ಹಾಕಿ ತಿರುಗಾಡ್ತಾ ಇದ್ದವಳು ಈಗ ಹೇಳುದು ನೀವೀಗ? ಅಲ್ಲ ಮಗ, ನಾನು ನೋಡಿದ ನೆನಪು. ಈಗ ದೊಡ್ಡ ಬಾಳ ಬೆಳೆದಾಗೆ ಬೆಳೆದಿದ್ದಿ. ಹೆಣ್ಣು ಮಕ್ಕಳ ಬೆಳವಣಿಗೆಯ ಹಾಗೆ ಬಾಳ ಬೆಳೆದ ಹಾಗೆ ಅಲ್ಲವೇ? ಹೌದಪ್ಪ, ನಿನ್ನನ್ನು ನೋಡ್ತಾ ಕೂತ್ಕೊಳ್ಬೇಕು ಅಂತ ಮನಸ್ಸಾಯ್ತು ಮಗ. ಕೂತ್ಕೊಳ್ಳಿ. ಹಾಗಾಗುದಿಲ್ಲ ಮಗ, ನಿನ್ನಲ್ಲಿ ಕೆಲವು ಪ್ರಶ್ನೆ ಕೇಳಬೇಕು ಮಗ. ಕೇಳಿ ಅಮ್ಮ. ಮಗ ಕಾಣದ ತುಂಬಾ ವರ್ಷ ಆಯ್ತು, ಹೇಗುಂಟು ಮಗ ಆರೋಗ್ಯ? ಅಲ್ಲ ಹೌದಾ? ನೀವು ಹೇಗಿದ್ದೀರಿ? ನನಗೆ ತೊಂದರೆ ಇಲ್ಲ ಮಗ, ಸರಿ ಇದ್ದೇನೆ. ಒಂದು ಕೆಮ್ಮು ಮತ್ತು ದಮ್ಮು ಬಿಟ್ರೆ ಮತ್ತೆ ಏನು ತೊಂದರೆ ಇಲ್ಲ. ಅದು ಎರಡಿದ್ರೆ ಸಾಕೆ. ಅದು ಯಾವಾಗಲೂ ಇಲ್ಲ ಮಗ, ಮತ್ತೆ ವಾರದಲ್ಲಿ 7 ದಿನ ಮಾತ್ರ. ಮತ್ತೆ ಯಾವಾಗ ಇಲ್ಲ ಅಂತ ಬೇಕಲ್ಲ. ಮತ್ತೆ ಅದು ಗಂಟು ನೋವು. ಗಂಟು ನೋವು ಅದು ಕೂಡ ಯಾವಾಗಲೂ ಇಲ್ಲ ಮಗ, ತಿಂಗಳಲ್ಲಿ 30 ದಿನ ಮಾತ್ರ. ಅಷ್ಟೇ ದೇವರಲ್ಲಿ ಮರ್ಯಾದೆ ಕೊಟ್ಟಿದ್ದಾರೆ. ಮತ್ತೆ ಯಾವ ಸಮಸ್ಯೆ ಇಲ್ಲ. ಮತ್ತೆ ಅದು ಸೊಂಟ ನೋವು, ಅದು ಯಾವಾಗಲೂ ಇಲ್ಲ, ವರ್ಷದಲ್ಲಿ 360 ದಿನ ಮಾತ್ರ. ಮತ್ತೆ ಯಾವುದು ಕಡಿಮೆ ಉಂಟು ಅಂತ ಬೇಕಲ್ಲ. ಮಾಡೋಣ ಮಗ, ಎಂತೆಂತವರು ಹೋಗಿದ್ದಾರೆ, ನಾನಿನ್ನೂ ಹೇಳಬೇಡಿ. ಅಲ್ಲ, ಸಾಯಲಿಕ್ಕೆ ಮನಸ್ಸಿಂದ ಹೇಳಿದ್ದಲ್ಲ, ಅದಲ್ಲ ಮಗ. ಇದು ಅದು ವಿಷಯ ಬಿಡಿ, ಪ್ರಜೆಗಳ ವಿಷಯ ಬಿಡುವ. ಬೇಡ ಬೇಡ, ಅಪ್ಪ ಹೇಗಿದ್ದಾರೆ? ಹೌದಾ? ಯಾವಾಗಲೂ ಹೇಳುವುದು ವಿಷಯ ನಿಮ್ಮ ಬಗ್ಗೆ ಮಾತಾಡುವಾಗ ಹಾಗಲ್ಲ, ಹೇಳಬೇಕು ಅಂತ ಅದೇ ಕಾರಣ ಉಂಟು ಮಗ. ನಿನ್ನ ಅಪ್ಪನ ಮತ್ತು ನನ್ನ ಸಂಬಂಧ ಉಂಟಲ್ಲ, ಇದು ಮರೆಯುವಂತದ್ದಲ್ಲ. ಅದೇನು? ನಾನು ಅಪರೂಪಕ್ಕೊಮ್ಮೆ ಅಲ್ಲಿಗೆ ಹೋದ್ರೆ ಉಂಟಲ್ಲ, ಹೇಳಿ ಪ್ರಯೋಜನ ಇಲ್ಲ ಮಗ. ನನ್ನನ್ನು ಅವರು ಬರ್ಲಿಕ್ಕೆ ಬಿಡ್ಲಿಕ್ಕೆ ಇಲ್ಲ ಮಗ. 2 ತಿಂಗಳು 3 ತಿಂಗಳು ನಾನು ಅಲ್ಲೇ ನಿಲ್ಲುವುದು. 3 ತಿಂಗಳು ಇವತ್ತು ಇವತ್ತು ಬರ್ತಾ ಇದೆ. ನನ್ನ ಅಪ್ಪ ನನ್ನನ್ನು ಯಾಕೆ ಬಿಟ್ಟರು ಅದಲ್ಲ. ಮತ್ತೆ ಹೇಗೆ ಬಂದ ಒಂದು 3 ತಿಂಗಳು ಇದ್ರೆ ಮತ್ತೆ ಅಪ್ಪನಿಗೆ ಮಡೆ ಬಿಸಿ ಆಗುದಿಲ್ವಾ? ಯಾಕೆ ಕೇಳು? ಹಾಗಲ್ಲ, ಮತ್ತೆ ಅಷ್ಟು ಒಳ್ಳೆ ಮನಸ್ಸವರದು. ಹೋಗುದು ಬೇಡ ಹೋಗುದು ಬೇಡ ಕೂತುಕೋ ಅಂತ ಹೇಳುದು ಮಗ. ಅದಕ್ಕೆ ಹೇಳುದು ಮಗ, ಈ ಸಂಬಂಧ ಅಂದ್ರೆ ಹೋಗುತ್ತಾ ಬರುತ್ತಾ ಇಲ್ಲ ಅಂತ ಆದ್ರೆ ಮತ್ತೆ ಮರ್ತೇ ಬಿಡ್ತೇವೆ ಮಗ. ಅದೇ ಒಂದು ಮಾತು ಹೇಳ್ತಾರೆ, ಬಳಸದಿದ್ರೆ ಬಾವಿ ನೀರು ಹಾಳಾಗುತ್ತೆ ಆಗುತ್ತದೆ, ಬಂದು ಹೋಗದಿದ್ದರೆ ಬಂಧುತ್ವ ಹಾಳಾಗುತ್ತದೆ. ಹೌದಲ್ಲ, ನಾವು ಇಷ್ಟು ಒಳ್ಳೆ ಮನಸ್ಸುಗಳು
ಹೋಗುತ್ತಾ ಬರುತ್ತಾ ಇರದೇ ಇದ್ರೆ ಆಗುವ ಪರಿಸ್ಥಿತಿ ಹೀಗೆ. ಈಗಾದ್ರೂ ಮನಸ್ಸಾಗಿತ್ತು ಮಗ, ಸಂತೋಷ ಆಯ್ತು ಮಗ. ಅತ್ತೆ ನೀವು ಸಂತೋಷ ಆಯ್ತು ಅಂತ ಹೇಳ್ತೀರಿ, ಹಾ ನನಗೆ ಸಂತೋಷ ಆಗಬೇಕಲ್ಲ. ಯಾಕಂತ ಮಗ? ಅತ್ತೆ, ಅವಳೇ ಚಂದು. ಚಂದು? ಯಾವ ಚಂದು? ಚಂದು ಅವಳ ಚಂದು ಅಲ್ಲ, ಚಂದ್ರಗೋಪ ಚಂದಗೋ ಅವಳು ಒಳ್ಳೆ ಹೇಳಿದ್ದು ನಾನು. ಮತ್ತೆ ನನ್ನ ತಂಗಿ ಪ್ರೀತಿಯಿಂದ ಕರೆಯುವುದು ಚಂದ. ಅವಳನ್ನ ಹೌದು. ಒಳ್ಳದಕ್ಕೆ ಅಷ್ಟೇ ಹೇಳಿ ಬರ್ತಿರಲಿಲ್ಲ ಮಗ. ಯಾವಾಗ ನೋಡಿದ್ರು ಕೆಲಸ, ಯಾವಾಗ ನೋಡಿದ್ರು ಕೆಲಸ. ಹೆಣ್ಣು ಮಕ್ಕಳ ಹತ್ರ ಹಾಗೆ. ಹಾ. ಮತ್ತೆ ಗಂಡನ ಮನೆ ಮೇಲೆ ಬಂದ ಮೇಲೆ ನೀರು ತರುವುದು ಒಂದೇ ಕೆಲಸ. ಅಲ್ವಾ? ಕಲಿಬೇಕಾ? ಕರೀರಿ ಬೇರೆ ಪಂಜುರ್ಲಿ ಅಲ್ಲ, ಚಂದ್ರವಳ್ಳಿ ಅಂತ ಕರೀಲಿ. ಪಂಜುರ್ಲಿ ಯಾವಾಗ ನಾನು ಪ್ರೀತಿಯಲ್ಲಿ ಕರೀಲಿ. ಮಗ ಚಂದ್ರುಳೆ. ಚಂದ್ರವಳ್ಳಿ ಓ ಚಂದ್ರವಳ್ಳಿ, ಎಲ್ಲಿದ್ದಿ ಮಗ? ಇಲ್ಲಿ ಒಳಗಿದ್ದೀನಂತೆ. ಬಾ 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 ಬಾ. ಏನಂತೆ? ಬಾ ಮಗ. ನೋಡಿ ಅಂತೆ. ಕರೀಗಂತ ಬರುದೇ? ದಂಡ ನಾನು ಬರುದೇ? ಅದೆಂತ ಹಾಕಿಲ್ಲ. ಅದು ಉಸ್ಮಾನ್ ರೇಖೆ. ಎಂತದು? ಉಸ್ಮಾನ್ ರೇಖೆ. ಇದು ಅಪ್ಪನ ರೇಖೆ. ಉಸ್ಮಾನ್ ರೇಖೆ ಬರದಲ್ಲ. ಯಾಕೆ ಮಗ ಹೇಳ್ತಾ ಇದ್ದಿ ಉಸ್ಮಾನ್ ರೇಖೆ? ನಾನು ಯಜಮಾನ, ನಾನೇ ನನಗೂ ಯಜಮಾನ ನೀನಲ್ಲ. ಯಜಮಾನ ನೀನಾದ್ರೆ ನೇರ ಕೈ ನನ್ನಲ್ಲಿರುವುದು. ಅದು ಇದು ಲಕ್ಷ್ಮಣ ರೇಖೆ ಅಂತ. ಯಾಕೆ ಗೊತ್ತಾ? ಆ ಗೆರೆ ದಾಟಿ ಮುಂದೆ ಬರಬಾರದು ಅಂತ. ಬರುತ್ತಿದ್ದೆ ಲಕ್ಷ್ಮಣ ರೇಖೆ. ಕೂತ್ಕೊಳ್ಳಿಕ್ಕೆ ಹೇಳಿದವ. ನಿನ್ನ ಹೆಂಡತಿ ಅಲ್ಲ, ನಿನ್ನ ಹೆಂಡತಿ ನೀನು ಮಾತಾಡ್ಲಿಕ್ಕಿಲ್ಲ, ನಿನ್ನ ಹೆಂಡತಿ ಮೈ ನೀನು ಮುಟ್ಲಿಕ್ಕೂ ಇಲ್ಲ. ಅಯ್ಯೋ ಅಮ್ಮ. ಮಗ ಏನಂತೆ? ಮಗ ಏನಂತೆ? ಕೊಡ ಇದೆ. ಬೇಡವಾ ಇದು? ಅದು ಬೇಡ. ನಿನಗೆ ಎಂತದ್ದು? ಯಾವಾಗ ನೋಡಿದ್ರೆ ಕಂಪ್ಲೇಂಟ್ ಕೊಡ. ಮಗ ಏನಂತೆ? ಯಾರು ಮತ್ತೆ ಗೊತ್ತಾ? ಯಾರು ಬಂದಿದ್ದಾರೆ? ನೆಂಟರು ಹೋಗಿದ್ದಾರೆ ಮಗ. ನಮ್ಮ ಮನೆಗೆ ಯಾರು ನೆಂಟರು ಬರ್ತಾರೆ? ಸುಮ್ಮನೆ ಯಾರಲ್ಲ, ಮತ್ತೆ ನಿನಗೆ ಬಹಳ ಹತ್ತಿರ. ಯಾರದು? ನೋಡ್ಬೇಕಾ? ನೋಡ್ಬೇಕು. ನೋಡ್ಬೇಕಾ? ನೋಡ್ಬೇಕಾ? ಓ ಮಗ ಅಲ್ಲಿಗೆ ಹೋಗಿದ್ದ ಮಗ. ಇನ್ನು ಪ್ರತಿ ವರ್ಷ ನಿಮ್ಮನ್ನು ಅವ್ರು ಬಿಡುದಿಲ್ಲ. ನನ್ನನ್ನೇ ಇಷ್ಟು ವರ್ಷ ಅದು ಬಿಡುದಿಲ್ಲ, ನನ್ನಿಂದ ಅವ್ರು ಬಿಡುದಿಲ್ಲ. ಮಗ ನಾನು ಆಗಲೇ ಬಿಟ್ಟಿದ್ದೇನೆ, ಇವರು ಬಿಡುವುದಿಲ್ಲ. ಅಮ್ಮ ಜನರು